RCB ವರ್ಸಸ್ GT ಕ್ವಾಲಿಫೈರ್ 1 ವೇದಿಕೆ ಸಿದ್ಧವಾಗಿದೆ. ಬಟ್ ಈ ಒಂದು ವೇದಿಕೆಯಲ್ಲಿ GT ಅವರು ಬಂದು RCB ಗೆ ತಗಲಾಕೊಂಡಿದ್ದಾರೆ. RCB ಫ್ಯಾನ್ಸ್ ಎಲ್ಲರೂ ಕೂಡ ಈ ಒಂದು GT ಟೀಮ್ ಪ್ಲೇ ಆಫ್ ಅಲ್ಲಿ ಕ್ವಾಲಿಫೈರ್ 1 ಆಡ್ಲಿ ಅಂತ ಕೇಳ್ಕೊತಾ ಇರ್ತಾರೆ. ಯಾಕ ಅಂತ ಹೇಳಿದ್ರೆ ಈ ಒಂದು ಸೀಸನ್ GT ಟೀಮ್ ಅಷ್ಟು ಹರ್ಟ್ ಮಾಡಿದೆ RCB ಫ್ಯಾನ್ಸ್ ಗಳಿಗೆ ಮತ್ತೆ RCB ಟೀಮ್ಗೆ. ಆ ಒಂದು ಕ್ಯಾಚ್ ಯಾವ ಲೆವೆಲ್ ಹರ್ಟ್ ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಓಕೆ, ಇವತ್ತಿನ ಡೇಲಿ ಏನಾಗುತ್ತೋ ಅದೇ ರಿಸಲ್ಟ್. ಬಟ್ ಇವತ್ತಿನ ದಿನದಲ್ಲಿ ಏನಾದ್ರು ಮ್ಯಾಚ್ ಅಲ್ಲಿ ಮಳೆ ಬಂದ್ರೆ ವಾಶ್ ಔಟ್ ಆದ್ರೆ ಕಂಪ್ಲೀಟ್ ಮ್ಯಾಚ್ ಏನಾಗ್ಬೋದು ಅಂತ ತುಂಬಾ ಜನಕ್ಕೆ ಕ್ವಶನ್ ಇರುತ್ತೆ. ಬಟ್ ಇವತ್ತೇನಾದ್ರು ಆ ಒಂದು ಸಿಚುವೇಶನ್ ಬಂದು ಮ್ಯಾಚ್ ಕಂಪ್ಲೀಟ್ ಆಗಿ ಮಳೆಯಿಂದ ವಾಶ್ ಔಟ್ ಆದ ಅಂತ ಹೇಳಿದ್ರೆ ಟೇಬಲ್ ಯಾವ ಟೀಮು ಟಾಪ್ ಆಗಿರುತ್ತೋ ಆ ಒಂದು ಟೀಮು ಡೈರೆಕ್ಟ್ ಫೈನಲ್ಸ್ ಹೋಗ್ತಾರೆ. ಅದೇ RCB ಟೀಮ್. ಇವತ್ತೇನಾದ್ರೂ ಆ ತರ ಸಿಚುವೇಶನ್ ಇದೆಯಾ ಅಂತ ಹೇಳಿದ್ರೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ವೆದರ್ ಕಂಡೀಷನ್ ಯಾವ ತರ ಇದೆ ಅಂತ. ಅಂಡ್ ಈ ಒಂದು IPL ಇಷ್ಟರಲ್ಲಿ 18 ಸೀಸನ್ಗಳಾಗಿದೆ. 18 ಸೀಸನ್ಗಳಲ್ಲಿ 6 ಸಲ ಯಾವುದು ಟೇಬಲ್ ಟಾಪ್ ಆಗಿರೋ ಟೀಮು ಅದು 6 ಸಲನೂ ಕೂಡ ಕಪ್ನ ಗೆದ್ದಿದ್ರೆ, 6 ಸಲ ಯಾರು ಟೇಬಲ್ ಟಾಪ್ ಅಲ್ಲಿದ್ರು 6 ಸಲ ಕಪ್ ಗೆದ್ದಿದ್ರೆ. ಈ ಒಂದು ಸೀಸನ್ RCB ಕೂಡ ಟೇಬಲ್ ಟಾಪ್ ಅಲ್ಲಿ ಇದ್ದಾರೆ. ಅದರಲ್ಲೂ ಮುಂಬೈ ಇಂಡಿಯನ್ಸ್ ಟೀಮ್ 3 ಸಲ ಕಪ್ನ ಗೆದ್ದಿದ್ದಾರೆ ಟೇಬಲ್ ಟಾಪರ್ ಆಗಿ. ಅಂಡ್ KKR 1 ಸಲ, ರಾಜಸ್ಥಾನ್ 1 ಸಲ, ಅಂಡ್ GT 1 ಸಲ ಗೆದ್ದಿದ್ದಾರೆ. ಸೊ RCB ಗೆ ಲಕ್ ಇದೆಯಾ ಅಂತ ನೀವು ಕಾಮೆಂಟ್ ಮಾಡಿ. ಅಂಡ್ ಇವತ್ತು ನಡೀತಾ ಇರೋದು ಮ್ಯಾಚ್ ಧರ್ಮಸ್ಥಳದಲ್ಲಿ. ಸೊ ಈ ಒಂದು ಪಿಚ್ ಅಂತೂ ಕಂಪ್ಲೀಟ್ ಬ್ಯಾಟಿಂಗ್ ಪ್ಯಾರಡೈಸ್ ಮಗ. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಗೆ ಇದು 7 ಮಾರ್ಕ್ಸ್ ಅಂತ ಪಿಚ್. ಬಟ್ ಬೌಲರ್ಸ್ ಗೆ ಯೂಸ್ ಇಲ್ಲ ಅಂತ ಹೇಳಿದ್ರೆ ಬೌಲರ್ಸ್ ಕೂಡ ಇದೆ. ಬಿಕಾಸ್ ಇದು ಧರ್ಮಸ್ಥಳದಲ್ಲಿ ನಡೀತಾ ಇರೋದ್ರಿಂದ ಆ ಒಂದು ಬೆಟ್ಟ ಗಾಳಿ ಗುಡ್ಡ ಕಡೆಯಿಂದ ಗಾಳಿ ಬರ್ತಾ ಇರುತ್ತೆ. ಸ್ವಲ್ಪ ಸ್ವಿಂಗ್ ಮಾಡೋ ಬೌಲರ್ಸ್ಗೆ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್ ಅಂಡ್ ಆ ಒಂದು ಟೀಮಲ್ಲಿ ಪ್ರಸಿದ್ಧ ಕೃಷ್ಣ ಕೂಡ ಸ್ವಿಂಗ್ ಮಾಡ್ತಾರೆ ಸ್ವಲ್ಪ. ಸೊ ಈ ಒಂದು ಬೌಲರ್ಸ್ಗೆ ಆಬ್ವಿಯಸ್ಲಿ ಈ ಒಂದು ಪಿಚ್ ಸಕ್ಕತ್ ಹೆಲ್ಪ್ ಮಾಡುತ್ತೆ. ಬಟ್ ಬ್ಯಾಟರ್ಸ್ ಇಲ್ವಾ ಅಂತ ಕೇಳಿದ್ರೆ ಬ್ಯಾಟರ್ಸ್ ಅಂತೂ ಈ ಒಂದು ಪಿಚ್ ಅಲ್ಲಿ ಹಬ್ಬನೇ ಮಾಡ್ಕೋಬಹುದು. ಬಿಕಾಸ್ ಆ ಲೆವೆಲ್ಗೆ ಪಿಚ್ ಇದೆ. ಸೊ ಒಂದು ಡ್ಯೂ ಫ್ಯಾಕ್ಟರ್ ಕೂಡ ಬರುತ್ತೆ ಈ ಒಂದು ಪಿಚ್ ಅಲ್ಲಿ. ಬಿಕಾಸ್ ಆಫ್ಟರ್ ಸೆಕೆಂಡ್ ಇನ್ನಿಂಗ್ಸು ಯಾರು ಬೌಲಿಂಗ್ ಮಾಡಕ್ ಬರ್ತಾರೋ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಬಾಲ್ನ ಗ್ರಿಪ್ ಮಾಡೋದಕ್ಕೆ ಕೂಡ. ಯಾರು ಈ ಒಂದು ಪಿಚ್ ಅಲ್ಲಿ ಟಾಸ್ ನ ಗೆಲ್ತಾರೋ ಕಂಪ್ಲೀಟ್ ನಾನು ಬೌಲಿಂಗ್ ಮಾಡ್ತೀನಿ ಅಂತಾನೆ ಹೇಳೋದು. ಯಾಕಂತ ಹೇಳಿದ್ರೆ ಚೇಸ್ ಮಾಡೋದಕ್ಕೆ ಈ ಒಂದು ಪಿಚ್ಚು ಸಖತ್ ಅನುಕೂಲವಾಗಿದೆ. ಅಂಡ್ ಈ ಒಂದು ಪಿಚ್ ಅಲ್ಲಿ ಈ ಒಂದು ಸೀಸನ್ ಟೋಟಲ್ ಆಗಿ 3 ಗೇಮ್ ಆಗಿದೆ. 2 ಗೇಮು ಚೇಸಿಂಗ್ ಅಲ್ಲಿ ವಿನ್ ಆಗಿದ್ದಾರೆ. ಒಂದು ನಾವು ಫಸ್ಟ್ ಬ್ಯಾಟಿಂಗ್ ತಗೊಂಡು ವಿನ್ ಆಗಿದ್ದು ಅದು RCB ಟೀಮ್ ಈ ಒಂದು ಕೆಲಸನ ಮಾಡಿರೋದು. ಬಟ್ ಯಾರು ಟಾಸ್ ನ ಗೆಲ್ತಾರೋ ಆಬ್ವಿಯಸ್ಲಿ ಚೇಸ್ಗೆ ಹೋಗ್ತಾರೆ. ಆ ಒಂದು ಟೀಮ್ಗೆ ಕಂಫರ್ಟಬಲ್ ಆಗಿ ಈ ಒಂದು ಸೀಸನ್ ಅಲ್ಲಿ ಚೇಸ್ ಮಾಡೋದಕ್ಕೆ ಈಸಿ ಆಗ್ಬಿಡುತ್ತೆ. ಅಂಡ್ RCB ವರ್ಸಸ್ GT ಬರೋದಾದ್ರೆ ಆಲ್ರೆಡಿ ಈ ಒಂದು ಸೀಸನ್ ನಾವು 2 ಸಲ ಮುಖಾಮುಖಿ ಆಗಿದ್ದೀವಿ ಈ ಒಂದು ಬಾರಿ. ಅದರಲ್ಲಿ ಫಸ್ಟ್ ಗೇಮ್ GT 200+ ರನ್ ಹೊಡೆದಿರ್ತಾರೆ. RCB ಇದನ್ನ 18.2 ಓವರ್ಸ್ ಅಲ್ಲಿ ಚೇಸ್ ಮಾಡ್ತಾರೆ. ಅದು ಕಂಫರ್ಟಬಲ್ ಆಗಿ ವಿನ್ ಆಗುತ್ತೆ. ಬಟ್ ಸೆಕೆಂಡ್ ಗೇಮ್ ಇದೆಯಲ್ಲ ಇದು RCB ಫ್ಯಾನ್ಸ್ ಗಳಿಗೆ ಹರ್ಟ್ ಮಾಡಿರೋದು. ಅಂಡ್ ಈ ಒಂದು ಸೀಸನ್ RCB ನ ಲೋಯೆಸ್ಟ್ ಸ್ಕೋರ್ ಕಟ್ ಹಾಕಿರೋದು ಯಾವ ಟೀಮ್ ಅಂತ ಹೇಳಿದ್ರೆ GT 155 ರನ್ಗಳಿಗೆ. GT ಮಾತ್ರ ಈ ಒಂದು ಸೀಸನ್ ಆ ಒಂದು ಕೆಲಸನ ಮಾಡಿರೋದು. ಬಟ್ ಅವತ್ತು RCB ಫ್ಯಾನ್ಸ್ ಗಳಿಗೆ ಹರ್ಟ್ ಆಗಿದೆ ಏನಂತ ಹೇಳಿದ್ರೆ ಆ ಒಂದು ಕ್ಯಾಚ್ ಇದೆ ರಜತ್ ಪಟೇಲ್ ಅದು ಜೇಸನ್ ಹೋಲ್ಡರ್ ತಗೊಂಡಿದ್ದು. ಅದಂತೂ ನಿಜವಾಗ್ಲೂ ಎಲ್ಲರೂ ಕೂಡ ಹರ್ಟ್ ಆಗಿದೆ. ದೊಡ್ಡ ಕಾಂಟ್ರವರ್ಸಿ ಕೂಡ ಆಯ್ತು. ಆಕ್ಚುಲಿ ಅವತ್ತು ಅಂಪೈರ್ ಒಂದು ಬ್ಯಾಡ್ ಡಿಸಿಷನ್ ಆಗಿ ಕೊಟ್ಟಿರೋದ್ರಿಂದ RCB ಗೆ ಆ ಒಂದು ಪರಿಸ್ಥಿತಿ ಬಂತು ಅಂತಾನೆ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವತ್ತಿನ ಮ್ಯಾಚ್ ಕಂಫರ್ಟಬಲ್ ಆಗಿ ಗೆಲ್ತಾ ಇದ್ವಿ. ಬಟ್ ಅದೆಲ್ಲ ಬಿಟ್ಬಿಟ್ಟು ಇವತ್ತು RCB ಗೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದು. ಬಿಕಾಸ್ GT ಏನಾದ್ರು ಗೆದ್ರೆ ಕ್ವಾಲಿಫೈರ್ 1 ಗೆದ್ದು ಡೈರೆಕ್ಟ್ ಫೈನಲ್ಸ್ ಕೂಡ ಬರ್ತೀವಿ. ಅಂಡ್ RCB ಗೆ ಇವತ್ತು ಒಂದು ಅಡ್ವಾಂಟೇಜ್ ಕೂಡ ಇದೆ GT ಅಗೇನ್ಸ್ಟ್. ಬಿಕಾಸ್ RCB ಏನಾದ್ರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರು ಈ ಒಂದು ಪಿಚ್ ಅಲ್ಲಿ 230 ರನ್ಸ್ ನ ಹೊಡೆದ್ರೆ GT ಅಲ್ಲಿಗೆ ಕಲಾಸ್ ಮಗ. ಯಾಕಂತ ಹೇಳಿದ್ರೆ GT ಗೆ ಈ ಒಂದು ಸೀಸನ್ ಅಷ್ಟು ರನ್ ಚೇಸ್ ಮಾಡೋ ಕೆಪಾಸಿಟಿನೇ ಇಲ್ಲ. ಬಿಕಾಸ್ ಈ ಒಂದು ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಅಂಡ್ ಜೋಸ್ ಬಟ್ಲರ್ ಯಾವುದೇ ಬ್ಯಾಟರ್ಸ್ ಕೂಡ 130 ಸ್ಟ್ರೈಕ್ ರೇಟ್ ಮೇಲೆ ಈ ಒಂದು ಸೀಸನ್ ಆಡೇ ಇಲ್ಲ. ಅದು ಜೇಸನ್ ಹೋಲ್ಡರ್ ಒಬ್ರು ಆಡ್ತಾರೆ ಮತ್ತೆ ಜೋಸ್ ಬಟ್ಲರ್ಗೆ ಆ ಒಂದು ಕೆಪಾಸಿಟಿ ಇದೆ. ಅದ್ ಬಿಟ್ರೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಯಾರು ಇಲ್ವೇ ಇಲ್ಲ. ಬಿಕಾಸ್ RCB ಏನಾದ್ರು ಫಸ್ಟ್ ಬ್ಯಾಟಿಂಗ್ ತಗೊಂಡು 230 ರನ್ಸ್ ನಾವು ಹೊಡೆದ್ರೆ ಮುಗೀತು GT ಕತೆ. ಈ ಒಂದು ಟೀಮ್ ಅಂತೂ ಆ ಒಂದು ರನ್ ಚೇಸ್ ಮಾಡೋ ಇಷ್ಟೇನಿಲ್ಲ. ಬಟ್ RCB ಚೇಸ್ ಮಾಡೋದ್ರಲ್ಲಿ ಇದೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಬಿಕಾಸ್ GT ಟೀಮಲ್ಲಿ ಸ್ವಲ್ಪ ಬೌಲಿಂಗ್ ಅಂತೂ ಸಕ್ಕತ್ತಾಗಿದೆ. GT ಏನೋ ಯಾವಾಗಲೂ ಕೂಡ ಒಂದು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಕೂಡ ಅವರು ಕಂಫರ್ಟಬಲ್ ಆಗಿ 200 ರನ್ ಹೊಡಿತಾರೆ. ಇಲ್ಲ ಅಂತ ಹೇಳಿದ್ರೆ ಅಪೋನೆಂಟ್ ಟೀಮ್ಗಳನ್ನ 200 ರನ್ 150 ರನ್ ಕಟ್ ಹಾಕ್ಬಿಡ್ತಾರೆ. ಆ ಒಂದು ಕಟ್ ಆಗಿದ ತಕ್ಷಣ ಈ ಒಂದು ಟೀಮಿಗೆ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಬಿಕಾಸ್ ಈ ಒಂದು ಟೀಮಲ್ಲಿ ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಇಬ್ರು ಕೂಡ ಕೆಳಗಾಡೋದ್ರಿಂದ ಆ ಒಂದು ರನ್ಸ್ ನ ಈಸಿಯಾಗಿ ಚೇಸ್ ಕೂಡ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ ಯಾವ ತರ 200 ರನ್ಸ್ ನ ಚೇಸ್ ಮಾಡಬೇಕು ಅಂತ. ಬಟ್ RCB ಇದು ದೊಡ್ಡ ಅಡ್ವಾಂಟೇಜ್. ಅಂಡ್ GT ಟೀಮ್ ಬಗ್ಗೆ ಮಾತಾಡೋದು ಕಂಪ್ಲೀಟ್ ಆಗಿ ಈ ಒಂದು GT ಅವರು ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಅಂದ್ರೆ ಇಂಪಾರ್ಟೆನ್ಸ್ ನ ಕೊಡ್ತಾ ಇರೋದು ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್. ಬಿಕಾಸ್ ಈ 2 ಪ್ಲೇಯರ್ಸ್ ಏನಾದ್ರು ಒಳ್ಳೆ ಸ್ಟಾರ್ಟ್ ನ ಕೊಡ್ತು ಅಂತ ಹೇಳಿದ್ರೆ 10 ಓವರ್ಸ್ ತನಕ ಮಿನಿಮಮ್ ಆಡ್ರು ಅಂತ ಹೇಳಿದ್ರೆ ಮಿನಿಮಮ್ ಈ ಒಂದು ಪ್ಲೇಯರ್ 110 ರನ್ ಕೂಡ ಹೊಡೆದಿರ್ತಾರೆ. RCB GT ಅಂತ ಹೇಳಿದ್ರೆ ಒಂದ್ ಕಡೆ ಬೌಲಿಂಗ್ ಸ್ಟ್ರಾಂಗ್, ಒಂದ್ ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್. ಯಾಕಂತ ಹೇಳಿದ್ರೆ RCB ಬ್ಯಾಟಿಂಗ್ ಅಂತೂ ಸಕ್ಕ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ GT ಅಂತೂ ಬೌಲಿಂಗ್ ಸಕ್ಕ ಸ್ಟ್ರಾಂಗ್ ಆಗಿದೆ. ಬಿಕಾಸ್ GT ಟೀಮ್ ಅಲ್ಲಿ ಈ ಒಂದು ಸೀಸನ್ ಓಪನಿಂಗ್ ಬ್ಯಾಟ್ಸ್ಮನ್ ಗಳು ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್. ಸೊ ಈ 2 ಪ್ಲೇಯರ್ಸ್ ಅಂತೂ ಅಟ್ಯಾಕಿಂಗ್ ಪ್ಲೇಯರ್ಸ್ ಅಂತೂ ಅಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಇಬ್ರು ಕೂಡ 130, 140
ಕೋಟಿ ಸ್ಟ್ರೈಕರ್ ಆಡೋದ್ರಿಂದ ಸೊ ಈ ಒಂದು ಬ್ಯಾಟರ್ಸ್ ಗಳಿದಾರಲ್ಲ ಡೌನ್ ದಿ ಗ್ರೌಂಡ್, ಯಾರು ಜೋಸ್ ಬಟ್ಲರ್, ಜೇಸನ್ ಹೋಲ್ಡರ್ ಮತ್ತೆ ವಾಷಿಂಗ್ಟನ್ ಸುಂದರ್, ಸೊ ಈ 3 ಜನ ಬ್ಯಾಟ್ಸ್ಮನ್ ಯಾವ ತರ ಅಂತ ಹೇಳಿದ್ರೆ ಫಿನಿಶ್ ಮಾಡೋ ಒಂದು ಕೆಪಾಸಿಟಿ ಇಟ್ಕೊಂಡಿರೋದು ಜೇಸನ್ ಹೋಲ್ಡರ್, ಬಿಕಾಸ್ ಅವರು ಆ ಲೆವೆಲ್ಗೆ ಬ್ಯಾಟಿಂಗ್ ನ ಆಡ್ತಾರೆ. ಬಟ್ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಯಾರು ಕೂಡ ಫಿನಿಶ್ ಅಷ್ಟೊಂದು ಚೆನ್ನಾಗಿ ಮಾಡಲ್ಲ. ಸೊ ಓಪನಿಂಗ್ ಅಲ್ಲಿ ಒಳ್ಳೆ ರನ್ಸ್ ಕೂಡ ಹೊಡೆದ್ರೆ, ಬಟ್ ಈ ಒಂದು ಟೀಮ್ ಅಲ್ಲಿ ರಾಹುಲ್ ತಿಯಾಟೆ ಇದ್ದಾರೆ, ಯಾರು ಕೂಡ ಅಷ್ಟು ಫಿನಿಶಿಂಗ್ ಟಚ್ ಅಂತೂ ಕಾಣಿಸ್ಕೊಡಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಟೀಮ್ ಬ್ಯಾಟಿಂಗ್ ಅಲ್ಲ ಬೌಲಿಂಗ್ ಯೂನಿಟ್ ಅಲ್ಲಿ ಸಕ್ಕತ್ತಾಗಿದೆ. ಜಿ ಟಿ ಏನಾದ್ರು ಫಸ್ಟ್ ಚೇಸ್ ನ ಮಾಡಕ್ ಹೋದ್ರೆ ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೌಲಿಂಗ್ ತಗೊಂಡು ಅಪೋನೆಂಟ್ ಟೀಮ್ ನ ಯಾವಾಗಲೂ ಕೂಡ 200 ಇಂದ 180 ಕಟ್ ಹಾಕ್ಬಿಟ್ಟು ಆ ಒಂದು ಚೇಸ್ ನ ಕಂಫರ್ಟಬಲ್ ಆಗಿ ಚೇಸ್ ಮಾಡ್ಬಿಡ್ತಾರೆ. ಅದೇನಾದ್ರೂ 200 ಗಿಂತ ಜಾಸ್ತಿ ರನ್ಸ್ ಹೋಗ್ಬಿಟ್ರೆ 220, 230 ಹೋದ್ರಂತೆ ಈ ಒಂದು ಟೀಮ್ಗೆ ಬಾಯಿಗೆ ಬರುತ್ತೆ. ಅಂಡ್ ಇದು ಜಿ ಟಿಗೆ ಒಂದು ಡಿಸ್ಅಡ್ವಾಂಟೇಜ್ ಬ್ಯಾಟಿಂಗ್ ಅಲ್ಲಿ. ಬಟ್ ಬೌಲಿಂಗ್ ಅಲ್ಲ ಅಂತ ಹೇಳಿದ್ರೆ ಬೌಲಿಂಗ್ ಅಂತೂ ಕೇಳಂಗಿಲ್ಲ. ರಬಾಡ, ಸಿರಾಜ್ ಅಂಡ್ ರಶೀದ್ ಖಾನ್ ಮತ್ತೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ, ಈ 4 ಬೌಲರ್ಸ್ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾರೆ. ಪವರ್ ಪ್ಲೇ ಅಂತೂ ಸಿರಾಜ್ ಮತ್ತೆ ರಬಾಡ ಡಾಮಿನೇಟ್ ಮಾಡ್ತಾರೆ. ಮಿಡ್ಲ್ ಓವರ್ಸ್ ಅಲ್ಲಿ ಯಾರು ರಶೀದ್ ಖಾನ್ ಮತ್ತೆ ಪ್ರಸಿದ್ಧ ಕೃಷ್ಣ ಡಾಮಿನೇಟ್ ಮಾಡ್ತಾರೆ. ಈ ಒಂದು ಟೀಮ್ಗೆ ಆಕ್ಚುಲಿ ಬೌಲಿಂಗ್ ಅಲ್ಲಂತೂ ಸಖತ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಅಂಡ್ ಆರ್ ಸಿ ಬಿ ಟೀಮ್ ಅಲ್ಲಿ ಒಂದು ತಲೆನೋವಾಗಿರೋದು, ಒಂದಲ್ಲ ಎರಡು ತಲೆನೋವು, ರೊಮಾರಿಯೋ ಸೆಫರ್ಡ್ ಮತ್ತೆ ಜಿತೇಶ್ ಶರ್ಮಾ ಈ 2 ಪ್ಲೇಯರ್ಸ್ ಮಾತ್ರ ತಲೆನೋವಾಗಿರೋದು. ಅದು ಬಿಟ್ರೆ ಇನ್ನೆಲ್ಲ ಪ್ಲೇಯರ್ಸ್ ಕೂಡ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಬಿಕಾಸ್ ಆರ್ ಸಿ ಬಿ ಟೀಮ್ ಅಲ್ಲಿ ಓಪನಿಂಗ್ ಆಗಿ ಇವಾಗ ಜೋಕೋ ಬೆದಲ್ಗೆ ಇಂಜುರಿ ಆಗಿದೆ, ಅದಕ್ಕೋಸ್ಕರ ಜೋಕೋ ಬೆದಲ್ನ ಮನೆಗೆ ಕಳಿಸಿದ್ರೆ ಅಂತ ರಿಪೋರ್ಟ್ ಆಲ್ರೆಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ಬಟ್ ಈ ಒಂದು ಜಾಗದಲ್ಲಿ ಇವಾಗ ಫಿಲ್ಸರ್ ಡೈರೆಕ್ಟ್ ಬರ್ತಾರೆ, ಬೇರೆ ಆಪ್ಷನ್ ಇಲ್ಲ, ಬಿಕಾಸ್ ಫಿಲ್ಟರ್ಸ್ ನ ಕರ್ಕೊಂಡು ಬರಲೇಬೇಕು. ಸೊ ಫಿಲ್ಸರ್ಟ್ ಮತ್ತೆ ವಿರಾಟ್ ಕೊಹ್ಲಿ ಏನಂತೆ ಓಪನಿಂಗ್ ಬರ್ತಾರೆ. ಆಫ್ಟರ್ 8-9 ಗೇಮ್ಸ್ ಆದ್ಮೇಲೆ ಫಿಲ್ಸರ್ಟ್ ಅವರು ಈ ಒಂದು ಕಂಬ್ಯಾಕ್ ನ ಮಾಡ್ತಾ ಇರೋದು. ಸೊ ಆ ಒಂದು ಕಂಫರ್ಟಬಲ್ ಆಗಿ ಕಾಣಿಸ್ತಾರ ಅಂತ ಹೇಳಿದ್ರೆ ಗೊತ್ತಿಲ್ಲ. ಬಟ್ ಇವರು ಗೇಮ್ ಇರೋದೇ ಅಟ್ಯಾಕ್ ಮಾಡೋದು, ವಿರಾಟ್ ಕೊಹ್ಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಈ ಒಂದು ಕ್ರಿಕೆಟ್ ನ ಆಡೋದು. ಬಟ್ ಸ್ಟ್ರೈಟ್ ಅವೇ ಏನಾದ್ರು ಫಿಲ್ಸರ್ಟ್ ಇವತ್ತು ಡಾಮಿನೇಟ್ ಮಾಡಿದ್ರೆ ಆರ್ ಸಿ ಬಿಗೆ ಒಂದು ಅಡ್ವಾಂಟೇಜ್ ಕೂಡ ಆಗುತ್ತೆ. ಬಿಕಾಸ್ ಇಷ್ಟು ದಿನ ನಾವು ಆ ಒಂದು ಓಪನಿಂಗ್ ಪೇರಲ್ಲಿ ಏನ್ ರನ್ಸ್ ಬರ್ತಾ ಇರ್ಲಿಲ್ವೋ ಅದನ್ನ ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದು ಫಿಲ್ಸರ್ಟ್ ಮತ್ತೆ ವಿರಾಟ್ ಕೊಹ್ಲಿ ಜೊತೆ. ಅಂಡ್ ರಜತ್ ಪಟ್ ಇದ್ದಾರೆ, ಎಂದಿನಂತೆ ಅವರು ಮಿಡ್ಲ್ ಆರ್ಡರ್ಸ್ ಅಲ್ಲಿ ಸಖತ್ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಅಂಡ್ ಇನ್ನೊಬ್ಬ ಪ್ಲೇಯರ್ ಮರೆಯಂಗಿಲ್ಲ, ವೆಂಕಟೇಶ್ ಈ ಒಂದು ಸಿಕ್ಕಿರೋ ಚಾನ್ಸ್ ಅಲ್ಲಿ 2 ಮ್ಯಾಚ್ ಓಕೆ, ಆ ಒಂದು ಧರ್ಮಸ್ಥಳದಲ್ಲೂ ಕೂಡ ಯಾವ ತರ ಫಾಸ್ಟೆಸ್ಟ್ ರನ್ಸ್ ಕೂಡ ಹೊಡೆದ್ರು ಅಂಡ್ ಪಂಜಾಬ್ ವಿರುದ್ಧ. ಅಂಡ್ ಲಾಸ್ಟ್ ಮ್ಯಾಚ್ ಕೂಡ ಯಾವ ತರ SRH ಅಗ್ನೆಸ್ಟ್ ಸಖತ್ ಬ್ಯಾಟಿಂಗ್ ಕೂಡ ಆಡಿದ್ದು. ಬಟ್ SRH ಅಗ್ನೆಸ್ಟ್ ಚೇಸ್ ಮಾಡಕ್ಕೆ ಹೋಗಿದ್ದು ಆರ್ ಸಿ ಬಿ ಟೀಮ್ ಅಂತ ಹೇಳಿದ್ರೆ ದೊಡ್ಡ ತಪ್ಪು. ಯಾಕಂತ ಹೇಳಿದ್ರೆ ನಮ್ಗೆ ಬೇಕಾಗಿದ್ದೇ ಬೇರೆ, ಅದಕ್ಕೋಸ್ಕರ ಆ ಒಂದು ಪ್ಲಾನ್ ಪ್ರಕಾರ ಆಡಿದ್ದು. ಬಟ್ ಆವತ್ತಿನ ಗೇಮ್ ಅಲ್ಲಿ ವೆಂಕಟೇಶ್ವರ್ ಅಂತೂ ಸಕ್ಕದಾಗೆ ಒಂದು ಅಟ್ಯಾಕಿಂಗ್ ಕ್ರಿಕೆಟ್ ಕೂಡ ಆಡಿದ್ರು. ಬಟ್ ವೆಂಕಟೇಶ್ವರ್ನ ಕೂರಿಸ್ತಾರ ಅಂತ ಹೇಳಿದ್ರೆ ಸಖತ್ ಡೌಟ್ ಇದೆ. ಬಿಕಾಸ್ ಓಪನಿಂಗ್ ಇಲ್ಲ ಅಂತ ಹೇಳಿದ್ರು, ಅಟ್ ಲೀಸ್ಟ್ DDP ನ ಒಂದು ಡೌನ್ ಕೆಳಗಡೆ ಕಳಿಸ್ಬಿಟ್ಟು ವೆಂಕಟೇಶ್ವರ್ನ ಮೇಲ್ ಕಳಿಸ್ಬೋದು. ಬಿಕಾಸ್ ಇವಾಗ ವೆಂಕಟೇಶ್ವರು ಓಪನಿಂಗ್ ಅಲ್ಲಿ ಸಖತ್ ಫಿಕ್ಸ್ ಆಗಿದ್ದಾರೆ. ಸೊ ಓಪನಿಂಗ್ ಮತ್ತೆ 1 ಡೌನ್ ಅಷ್ಟೊಂದು ಮೇಜರ್ ಡಿಫ್ರೆಂಟ್ ಅಂತೂ ಇರಲ್ಲ. ಸೊ ಅದಕ್ಕೋಸ್ಕರ ವೆಂಕಟೇಶ್ವರ್ನ ಫಸ್ಟ್ ಡೌನ್ ಕರ್ಕೊ ಬರೋದು. ಬಟ್ ಬಿಕಾಸ್ ದೇವದರ್ ಪಡಿಕಲ್ 1 ಡೌನ್ ಅಲ್ಲಿ ಈ ಒಂದು ಕಂಪ್ಲೀಟ್ ಆಗಿ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಎವ್ರಿ ಮ್ಯಾಚ್ ಕೂಡ 1 ಡೌನ್ ಆಡಿರೋದು, ಅಲ್ಲೋಗಿ ರನ್ಸ್ ಕೂಡ ಹೊಡಿತಾ ಇದ್ದಾರೆ. ಬಟ್ ಇವಾಗ ಸ್ಟ್ರೈಟ್ ಅವೇ ವೆಂಕಟೇಶ್ವರ್ನ 1 ಡೌನ್ ಕಳಿಸ್ಬಿಟ್ಟು ದೇವದರ್ ಪಡಿಕಲ್ನ 2 ಡೌನ್ ಹೋಗು ಅಂತ ಹೇಳಿದ್ರೆ ಸ್ವಲ್ಪ ಕಡೆ ಆಬ್ವಿಯಸ್ಲಿ ಆಗೇ ಆಗುತ್ತೆ. ನೋಡೋದ ಈ ಒಂದು ಪೊಸಿಷನ್ ಆರ್ ಸಿ ಬಿ ಯಾವ ತರ ಥಿಂಕ್ ಮಾಡ್ತಾರೆ ಅಂತ. ಅಂಡ್ ರಜತ್ ಪಟ್ ಇದ್ದಾರೆ, ಲಾಸ್ಟ್ ಮ್ಯಾಚ್ ಕೂಡ SRH ಅಗ್ನೆಸ್ಟ್ ಒಂದು ಸ್ಮಾರ್ಟೆಸ್ಟ್ ಬ್ಯಾಟಿಂಗ್ ಕೂಡ ಆಡಿದ್ದು. ಅಂಡ್ ಕೃಣಾಲ್ ಪಾಂಡ್ಯ ಅಂತೂ ಕೇಳಂಗಿಲ್ಲ, ಬ್ಯಾಟಿಂಗು ಬೌಲಿಂಗ್ ಎಲ್ಲ ಕಡೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂಡ್ ಟೀಮ್ ಡೇವಿಡ್ ಕೂಡ ಒಳ್ಳೆ ಫಿನಿಶಿಂಗ್ ಟಚ್ ಕೂಡ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ದೊಡ್ಡ ತಲೆನೋವಾಗಿರೋದು ಇವರಾದ್ಮೇಲೆ ಬರ್ತಲ್ಲ ಜಿತೇಶ್ ಶರ್ಮಾ, ರೊಮಾರಿಯೋ ಸೆಫರ್ಡ್, ಈ 2 ಬ್ಯಾಟ್ಸ್ಮನ್ ಅಂತೂ ಆರ್ ಸಿ ಬಿಗೆ ಸಖತ್ ತಲೆನೋವಾಗಿದೆ. ಇಲ್ಲಿಂದ ಆರ್ ಸಿ ಬಿ ಇವ್ರನ್ನ ಯಾವ ತರ ಒಂದು ಮೈಂಡ್ನ ಬಿಲ್ಡ್ ಮಾಡಿ ಅವ್ರ ಮೈಂಡ್ ಸೆಟ್ನ ಬಿಲ್ಡ್ ಮಾಡಿ ಕಳಿಸ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲಿಂದ ಈ 2 ಪ್ಲೇಯರ್ಸ್ ಯಾವ ಥರ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದ್ರೆ ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ, ಕೀಪಿಂಗಲ್ಲಿ ಈ 2 ಪ್ಲೇಯರ್ಸು ಸಖತ್ ಚಮತ್ಕಾರ ಮಾಡಲೇಬೇಕು. ಬೇರೆ ಆಪ್ಷನ್ ಇಲ್ಲ ಆರ್ ಸಿ ಬಿ ಟೀಮ್ಗೆ. ಅಂಡ್ ಭುವನೇಶ್ವರ್ ಕುಮಾರ್ ಅವರು ಕೂಡ ಬ್ಯಾಟಿಂಗ್ನ ಆಡ್ತಾರೆ. ಬಟ್ ಆರ್ ಸಿ ಬಿಗೆ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಈ ಒಂದು ಪಿಚ್ಚಲ್ಲಿ ಭುವಿ ಮತ್ತೆ ಹೇಜಲ್ವುಡ್ ಇಬ್ಬರು ಕೂಡ ಬೌಲಿಂಗಲ್ಲಿ ಸ್ವಿಂಗ್ ಮಾಡೋದ್ರಿಂದ ಸೊ ಈ ಒಂದು ಪಿಚ್ಚಲ್ಲಿ ಆರ್ ಸಿ ಬಿಗೆ ಸಖತ್ ಅಡ್ವಾಂಟೇಜು ಕೂಡ ಇದೆ. ಅಂಡ್ ರಶೀದ್ ಸಲಾಮ್ ಅಂಡ್ ಸುಯೇಶ್ ಶರ್ಮಾ ಓಕೆ ತುಂಬಾ ಮ್ಯಾಚ್ಗಳಾಯಿತು, ಅಷ್ಟೊಂದು ವಿಕೆಟ್ ಕೂಡ ತೆಗಿತಲ್ಲ. ಬಟ್ ರಶೀದ್ ಸಲಾಮ್ ಎವ್ರಿ ಮ್ಯಾಚ್ ವಿಕೆಟ್ ತೆಗಿತಿದ್ದಾರೆ, ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಇದು ಆರ್ ಸಿ ಬಿ ಟೀಮ್ಗೆ ಬೌಲಿಂಗ್ ಇಲ್ಲಿ ಸ್ವಲ್ಪ ಕಡೆ ಆಗ್ತದೆ. ಬಟ್ ಬ್ಯಾಟಿಂಗ್ ಅಂತೂ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅಂಡ್ ಜಿ ಟಿಗೆ ಬೌಲಿಂಗ್ ಅಲ್ಲಿ ಡಾಮಿನೇಟ್ ಮಾಡೋ ಒಂದು ಸಾಮರ್ಥ್ಯ ಇದೆ. ಅಂಡ್ ಆರ್ ಸಿ ಬಿಗೆ ಬ್ಯಾಟಿಂಗ್ ಅಲ್ಲಿ ಡಾಮಿನೇಟ್ ಮಾಡೋ ಒಂದು ಸಾಮರ್ಥ್ಯ ಇದೆ. ಬಟ್ ಆರ್ ಸಿ ಬಿಗೆ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಅಲ್ಲಿ 2 ಕೂಡ ಸಖತ್ತು ಸ್ಟ್ರೆಂತ್ ಆಗಿ ಕಾಣಿಸ್ತಿದ್ದಾರೆ. ಬಟ್ ಜಿ ಟಿ ಹಂಗಲ್ಲ, ನೀವು ಆಲ್ರೆಡಿ ಹೇಳ್ದಂಗೆ. ಸೊ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ವೀಕ್ ಅಂತ ಅನಿಸ್ತದೆ ಜಿ ಟಿ, ಬಟ್ ಬೌಲಿಂಗ್ ಅಂತೂ ಸಕ್ಕತ್ತಾಗಿದೆ ಜಿ ಟಿ ಅವ್ರದ್ದು. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಆರ್ ಸಿ ಬಿನೇ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಆರ್ ಸಿ ಬಿಗೆ ವಿರಾಟ್ ಕೊಹ್ಲಿ ಚೇಸ್ ಮಾಡೋಕ್ಕೆ ಲಾಸ್ಟ್ ವರ್ಗೂ ನಿಂತ್ಕೊಬಿಟ್ರೆ ಆರ್ ಸಿ ಬಿ ಟೀಮ್ ಅಂತ ಕಟ್ ಆಗೋಕೆ ಯಾರ ಕೈಲೂ ಆಗಲ್ಲ. ಈ ಒಂದು ದಿವಸ ಆರ್ ಸಿ ಬಿ
ಚೇಸಿಂಗ್ ಅಲ್ಲಿ ಎಲ್ಲ ಮ್ಯಾಚ್ ಕೂಡ ಆಲ್ಮೋಸ್ಟ್ ಗೆದ್ದಿದ್ದಾರೆ ಮಗ. ಓಕೆನಾ, ಯಾವಾಗ ಫಸ್ಟ್ ಬ್ಯಾಟಿಂಗ್ ಇದೆಯಲ್ಲ ಅದು ತುಂಬಾ ಕಷ್ಟ ಆಗಿದೆ. ಅದರಲ್ಲೂ RCBಗೆ ವಿರಾಟ್ ಕೊಹ್ಲಿ ಅವರು ಚೇಸಿಂಗ್ ಅಲ್ಲಿ ಲಾಸ್ಟ್ ವರ್ಗೂ ಏನೋ ನಿಂತ್ಕೊಂಡು ಆಡ್ಬಿಟ್ರೆ 15 ಓವರ್ ತನಕ ಇದ್ಬಿಟ್ರೆ 15 ಅಟ್ಲೀಸ್ಟ್ ಒಂದು 12 ಓವರ್ಸ್ ತನಕ ಇದ್ರೆ ಆ ಒಂದು ಗೇಮ್ ನಮ್ದೇ ಅಂತ ಫಿಕ್ಸ್. ಬಿಕಾಸ್ ಎವ್ರಿ ಟೈಮ್ ವಿರಾಟ್ ಕೊಹ್ಲಿ ಚೇಸಿಂಗ್ ಅಲ್ಲಿ 50 ರನ್ 50 ರನ್ ಯಾವಾಗ ಕ್ರಾಸ್ ಮಾಡಿದ್ರು ಅವಾಗ ಕಂಪ್ಲೀಟ್ ಆಗಿ RCB ಗೆದ್ದಿದೆ ಆ ಒಂದು ಮ್ಯಾಚ್ ನ ಕಂಫರ್ಟಬಲ್ ಆಗಿ. ಸೊ ನೋಡದ ಏನಾಗುತ್ತೆ ಅಂತ. ಇವತ್ತಿನ ಪ್ರಿಡಿಕ್ಷನ್ RCB ಗೆಲ್ತಾರೆ ಅಂತ ನನಗೇನು ಅನಿಸ್ತದೆ. ನಿಮ್ಗೆ ಯಾವ ಟೀಮ್ ಗೆಲ್ಲುತ್ತೆ ಅಂತ ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. See you.